ದೇವರ ದರ್ಶನಕ್ಕೆ ಆಧಾರ್ ಕಡ್ಡಾಯ. ಆಧಾರ್ ತೋರಿಸಿದ್ರೆ ಮಾತ್ರ ದೇವಸ್ಥಾನಕ್ಕೆ ಪ್ರವೇಶ. ಬರ್ತಾ ಇರ್ತಕ್ಕಂಥ ಕೆಲವರು ಭಕ್ತರ ನೆಪದಲ್ಲಿ ಬಂದು ದೇವಸ್ಥಾನದ ಬಳಿ ಮದ್ಯಪಾನ ಮಾಡಿ ಮಾಂಸಾಹಾರ ಸೇವಿಸ್ತಾ ಇದ್ರು. ಅಲ್ಲದೆ ಕಾಡಿನೊಳಗೆ ಅತಿಕ್ರಮ ಪ್ರವೇಶ ಮಾಡ್ತಿದ್ರು. ಹಾಗಾಗಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಅರಣ್ಯ ಇಲಾಖೆ ಆಧಾರ್ ಕಡ್ಡಾಯ ಮಾಡಿರುವುದಕ್ಕೆ ಪ್ರಶಂಸೆ ವ್ಯಕ್ತವಾಗಿದೆ. ಅರಣ್ಯ ಇಲಾಖೆ ಸುರಕ್ಷತಾ ದೃಷ್ಟಿಯಿಂದ ಏನು ಗ್ರಾಮೀಣ ಪ್ರದೇಶದ ಜನರಿಗೆ ಕಾಡಿನ ಒಳಗಡೆ ಹೋಗಬೇಕಾದ್ರೆ ಏನು ವಿತ್ ಪರ್ಮಿಷನ್ ಕೊಡ್ತಾರೆ, ಆಗ ಅವ್ರಿಗೊಂದು ಐಡೆಂಟಿಟಿ ಕಾರ್ಡ್ ಕೊಟ್ಟು ಒಂದು ಸೇಫ್ಟಿ ಮೆಜರಲ್ಲಿ ಮಾಡ್ತಾ ಇರೋದು ಯಾವುದೇ ರೀತಿ ತಪ್ಪಿಲ್ಲ. ಯಾಕೆ ಅಂತಂದರೆ ಆಗ ಒಂದು ಬಿಗಿ ಭದ್ರತೆ ಬರುತ್ತೆ. ಇವಾಗ ದೇವಸ್ಥಾನಕ್ಕೆ ಹೋಗೋದಾದರೆ ವರ್ಷಕ್ಕೊಂದ್ಸರಿ ಏನೋ ಪೂಜೆ ಮಾಡ್ತಾರೆ, ಆಗ ಅರಣ್ಯ ಇಲಾಖೆಯವರು ಇರ್ತಾರೆ, ಮತ್ತು ಅದಕ್ಕೊಂದು ಕಾವಲಿರುತ್ತೆ. ಯಾವುದೇ ಕಾವಲಿಲ್ದಲೇ ಯಾರಿಗೂ ಹೇಳ್ದಲೇ ದೇವಸ್ಥಾನದಲ್ಲಿ ಪೂಜೆ ಮಾಡೋ ನೆಪದಲ್ಲಿ ಹೋಗಿದ್ದೀವಿ ಅಂತ ಹೇಳಿ ಅಪಘಾತಕ್ಕೆ ಈಡಾಗಿ ಆನಂತರ ಅದು ಬೇರೆ ರೀತಿ ಪರಿಣಾಮ ಬೀರ್ತಾ ಇದೆ. ಇನ್ಮುಂದೆ ಯಾರೇ ಆಗಲಿ ಹುಲಿಯಮ್ಮನ ದರ್ಶನ ಪಡಿಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ತೋರಿಸಲೇಬೇಕು. ಆಧಾರ್ ಕಡ್ಡಾಯ ಮಾಡಿರೋದ್ರಿಂದ ಇನ್ಮುಂದೆ ಹುಲಿಯಮ್ಮನ ದೇವಸ್ಥಾನಕ್ಕೆ ಹೋಗುವ ನೆಪದಲ್ಲಿ ಅಕ್ರಮವಾಗಿ ಕಾಡಿನೊಳಕ್ಕೆ ಸಲೀಸಾಗಿ ಹೋಗೋದಕ್ಕೆ ಕಡಿವಾಣ ಬಿದ್ದಂತಾಗಿದೆ. ಚಾಮರಾಜನಗರದಿಂದ ಪುಟ್ಟರಾಜು, ಸುವರ್ಣ ನ್ಯೂಸ್.